ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕಳೆದ ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಈ ನಡುವೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಓಬಣ್ಣನಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಈ ಕುರಿತು ಈ ಒಂದು ವರದಿ ಪ್ರಸಾರವಾದ ಬೆನ್ನಲ್ಲಿಯೇ ಚಿತ್ರದುರ್ಗದ ಬೋವಿಗುರು ಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಾನವೀಯತೆಯನ್ನು ಮೆರೆದಿದ್ದಾರೆ. ನೆರೆಯಿಂದ ಸಂಕಷ್ಟಕ್ಕೆ ಸಿಲುಕಿದವರ ರಕ್ಷಣೆಗೆ ಧಾವಿಸಿದ್ದು, ಮನೆಯಲ್ಲಿದ್ದ ದವಸ ಧಾನ್ಯ ಕಳೆದುಕೊಂಡು ಊಟ ನಿದ್ದೆ ಇಲ್ಲದೆ ಕಂಗಾಲಾಗಿದ್ದಂತಹ ಜನರಿಗೆ ಆಗಸ್ಟ್ 20 ಬೆಳಿಗ್ಗೆ 11 ಗಂಟೆಗೆ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕವಾಗಿ ಆಸರೆಯಾಗಿದ್ದಾರೆ. ಓಬಣ್ಣನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸ್ವಾಮೀಜಿಗಳು ನಿರಾಶ್ರಿತ ಮಕ್ಕಳ ತೊಟ್ಟಿಲು ತೂಗಿ ಸಂತೈಸಿದ್ದಾರೆ. ಪ್ರತಿ ಕುಟುಂಬಕ್ಕೂ ಕೂಡ ಆಹಾರದ ಕಿಟ್ ನೀಡುವ ಮೂಲಕವಾಗಿ ಧೈರ್ಯವನ್ನು ತುಂಬಿದ್ದಾರೆ. ಅಕ್ಕಿ, ಎಣ್ಣೆ, ಜೋಳ, ಗೋಧಿ, ಅವಲಕ್ಕಿ, ಖಾರದ ಪುಡಿ, ಸಕ್ಕರೆ, ಬೆಲ್ಲ ಸೇರಿದಂತೆ 20ಕ್ಕೂ ಹೆಚ್ಚು ಪದಾರ್ಥಗಳಿರುವಂತಹ ಆಹಾರದ ಕಿಟ್ ಅನ್ನು ನೀಡುವ ಮೂಲಕವಾಗಿ ಸಿದ್ದರಾಮೇಶ್ವರ ಶ್ರೀಗಳು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇನ್ನು ಈ ಒಂದು ಶ್ರೀಗಳ ಮಾನವೀಯ ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ವ್ಯಾಪ್ತಿಯ ಓಬಣ್ಣನಹಳ್ಳಿಯಲ್ಲಿ ಸುತ್ತ ಗುಡ್ಡ ಪ್ರದೇಶ. ಇತ್ತೀಚೆಗೆ ಉತ್ತಮ ಮಳೆ ಕಾರಣದಿಂದ ಗುಡ್ಡದ ಸುತ್ತಮುತ್ತಲಿಂದ ನೀರು ಹೆಚ್ಚಾಗಿ ಹರಿದು ಬರ್ತಾ ಇದೆ. ಮತ್ತು ಜೌಗು ಪ್ರದೇಶವಾಗಿದೆ. ಇದು ಅತ್ಯಂತ ಹೆಚ್ಚು ಮೊನ್ನೆ ರಾತ್ರಿ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಳೆ ಬಿದ್ದಿರೋದ ಕಾರಣ ಇಲ್ಲಿರುವಂತಹ ತಡೆಗೋಡೆಗಳು ಒಡೆದುಕೊಂಡು ಮುರಿದು ಬಹಳ ರಭಸವಾಗಿ ನೀರು ಬಂದಿರುವ ಕಾರಣ ನೂರಾರು ಮನೆಗಳಿಗೆ ಜಲಾವೃತ ಆಗಿದೆ. ಕೆಲವು ದಿನಗಳಿಂದ ಆಹಾರದ ಸಾಮಗ್ರಿಗಳು ಸಹಿತ ಅವರಿಗೆ ಸಿಗದೇ ಇರುವಂತಹ ಪರಿಸ್ಥಿತಿ ಆಗಿದೆ. ಬಟ್ಟೆಗಳನ್ನು ಸಹಿತ ಬದಲಾಯಿಸೋಕ್ಕಾಗದಿರುವಂತಹ ಕೆಲವೊಂದು ಮನೆಗಳಿಗೆ ನೀರಿನಲ್ಲಿ ಮುಳುಗಡೆ ಆಗಿದೆ. ಇದನ್ನೆಲ್ಲ ಕಂಡಂತಹ ಬೋವಿಗುರು ಪೀಠ ಈ ಜನಗಳ ಜೊತೆಯಲ್ಲಿ ನಿಲ್ಲಬೇಕು, ನೊಂದವರ ಬಂಧುವಾಗಬೇಕು, ಸಂಕಷ್ಟದೆಲ್ಲರಿಗೆ ಸಾಂತ್ವನ ಹೇಳಿ ಸಹಕಾರ ಮಾಡಬೇಕನ್ನೋಂಥ ದೃಷ್ಟಿಕೋನದಲ್ಲಿ ಗ್ರಾಮಕ್ಕೆ ಬಂದು ಇವರಿಗೆಲ್ಲ ದವಸ ಧಾನ್ಯದ ಒಂದು ಕಿಟ್ಟನ್ನು ವಿತರಣೆ ಮಾಡಿದ್ವಿ. ಸರ್ಕಾರದ ಮಟ್ಟಿಗೆ ಈ ರೀತಿಯಿಂದ ಪ್ರದೇಶದಲ್ಲಿ ವೈಜ್ಞಾನಿಕ ಕಾಮಗಾರಿಗಳಾಗಬೇಕಾಗತ್ತೆ. ನೀರಿನ ಅರಿವನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ. ಹಳ್ಳಗಳು ಯಾವ ಭಾಗದಲ್ಲಿ ಬರ್ತವೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಗ್ರಾಮ ಮಟ್ಟದ ನಗರ ನಿರ್ಮಾಣ ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ ಗೃಹ ನಿರ್ಮಾಣಗಳು ಆಗದಾಗೆ ನೋಡ್ಕೊಳ್ಬೇಕಾಗತ್ತೆ. ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಗ್ರಾಮ ನಿರ್ಮಾಣ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಫ್ಲಡ್ ಕಾರ್ಯಕ್ರಮಗಳು ಅಥವಾ ಈ ರೀತಿಯಾಗಿರುವಂತಹ ಅವ್ಯವಸ್ಥೆಗಳು ಆಗೋದಿಲ್ಲ. ನೆರೆ ಹಾವಳಿ ಅಂತಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ನದಿ ತೀರದಲ್ಲಿ ಮಾತ್ರ ಆಗುವಂಥದ್ದು ನೆರೆ ಹಾವಳಿ. ಈ ರೀತಿಯಾಗಿರುವಂತಹ ಬಯಲು ಸೀಮೆಯ ಪ್ರದೇಶದಲ್ಲಿ ಗುಡ್ಡದ ತಪ್ಪಲಿನ ಜನಗಳಿಗೆ ಹಳ್ಳದ ಮೂಲಕ ಮಳೆಗಾಲದಲ್ಲಿ ಫ್ಲಡ್ ಆಗಿರುವಂಥದ್ದು ಬಹಳ ವಿಚಿತ್ರವಾಗಿದ್ದರೂ ಕೂಡ ಕಟು ಸತ್ಯವಾಗಿದೆ. ಇವರ ಬದುಕು ಬಹಳ ಇವತ್ತಿನ ದಿನಕ್ಕೆ ಬಹಳ ಸಂಕಷ್ಟದಲ್ಲಿದೆ.